ಅದು ವಿಶೇಷವಾಗಿ ಬಹಳ ಜನ ಮಹಿಳೆಯರು ಬಂದಿದ್ದೀರಿ. ನಾನು ಈಗ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಒಂದು ಪ್ರಶ್ನೆ ನಾನು ಕೇಳಕ್ ಬಯಸ್ತೀನಿ. 2 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ಎಷ್ಟು ಜನ ಮಹಿಳೆಯರು ಬಸ್ಸಲ್ಲಿ ಓಡಾಡಿದಿರಿ? ಕೈ ಎತ್ತಿ. ನಮ್ಮ ಜನಪ್ರಿಯ ಸಚಿವರಾದಂತಹ ನಮ್ಮ ಕೃಷ್ಣ ಬೈರೇಗೌಡ ಅಣ್ಣವ್ರು ಬಂದಿದ್ದಾರೆ. ಅವ್ರಿಗೆ ನಿಮ್ಮ ಪರವಾಗಿ, ನಮ್ಮ ಎಲ್ಲ ಮುಖಂಡರ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಹೇಳಕ್ ಬಯಸ್ತೀನಿ. ಈಗ ಎಲ್ಲ ಮಹಿಳೆಯರು ಕೇಳಿಸ್ಕೊತಿದ್ದೀರಾ? ಬಸ್ಸಲ್ಲಿ ಎಲ್ಲರೂ ಓಡಾಡಿದ್ದೀರಾ? ಯಾರ್ಯಾರು ಓಡಾಡಿದ್ದೀರಾ? ಕೈ ಎತ್ತಿ. ಫ್ರೀಯಾಗೆ. ಇದು ಯಾರು ಮಾಡಿರೋದು? ಕಾಂಗ್ರೆಸ್ ಸರ್ಕಾರ. ಯಾರಿಗೋಸ್ಕರ ಮಾಡಿರೋದು? ನಮಗೋಸ್ಕರ, ಮಹಿಳೆಯರಿಗೋಸ್ಕರ. ಮಹಿಳೆಯರು ಸ್ವಾಭಿಮಾನದಿಂದ ಅವರು ಬಸ್ ಹತ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ, ಸ್ಕೂಲಿಗೆ ಹೋಗ್ತಿದ್ದಾರೆ, ಸಣ್ಣ ಪುಟ್ಟ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ದೇವಸ್ಥಾನಗಳ ಹುಂಡಿಗಳು ತುಂಬ ಹೋಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆ ನಮ್ಮ ಇಡೀ ರಾಜ್ಯದಲ್ಲಿ 1,22,00,000 ಜನ ಮಹಿಳೆಯರಿಗೆ 2,000 ರೂಪಾಯಿ ಮನೆ ಗೃಹಲಕ್ಷ್ಮಿ ಯಾರ್ಯಾರಿಗೆ ಸಿಗ್ತಿದೆ? ಕೈ ಎತ್ತರಕ. ಓ ಸೂಪರ್. ಈಗ ಗೃಹಲಕ್ಷ್ಮಿ ಹಣ ಏನಕ್ಕೆ ಉಪಯೋಗಿಸ್ಕೊಂಡ್ರಿ ಹೇಳಿ? ಅಲ್ಲಿಂದನೇ ಹೇಳಿ. ಮಕ್ಕಳ ಸ್ಕೂಲ್ ಫೀಸ್ಗ, ಆಮೇಲೆ ಫೋನ್ ತಗೊಂಡ್ರಂತೆ. ಸೂಪರ್. ಬೋರ್ ಹಾಕ್ಸಿದ್ದಾರೆ ಕೆಲವರು. ಆಮೇಲೆ ಇನ್ನು ಕೆಲವರು ಏನ್ ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ಅವ್ರ ಆರೋಗ್ಯಕ್ಕೆ ಟ್ಯಾಬ್ಲೆಟ್ಸು ಅದು ತಗೊಳಕ್ ಆಗ್ತಾ ಇದೆ. ಇದೆಲ್ಲ ಯಾರಿಗೋಸ್ಕರ ಮಾಡಿರೋದು? ನಮಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ, ವಿಶೇಷವಾಗಿ ಮಹಿಳೆಯರಿಗೋಸ್ಕರ. ಅನ್ನಭಾಗ್ಯ ಅಕ್ಕಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತೆ ಪ್ರತಿಯೊಂದು ಈ ಪಂಚ ಗ್ಯಾರಂಟಿಗಳೇ ಅಲ್ಲ. ಈಗ 2 ವರ್ಷದಿಂದ ಒಬ್ಬೊಬ್ಬ ಜನರಿಗೂ ಒಳ್ಳೇದಾಗಬೇಕು ಅಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ಜನಪ್ರಿಯ DCM ಸಾಹೇಬರು ಇದು ಮಾಡ್ತಿದ್ದಾರೆ. ಈಗ ತಾನೇ ನಮ್ಮ ಮಂಜಣ್ಣ ಅವರು ಹೇಳಿದ್ರು, ಈಗ ಇಲ್ಲಿ ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಶಾಸಕರು ಕೈಗೆ ಸಿಗ್ತಾರಾ? ಇಲ್ಲ. ಕೆಲ್ಸಗಳಾಗ್ತಾ ಇಲ್ಲ, ಕೈಗೆ ಸಿಗಲ್ಲ. ಎಷ್ಟು ಭ್ರಷ್ಟಾಚಾರ ಬಂದಿದೆ ಅವರಿಂದ. ಹಾಗಾಗಿ ನಾನು ನಿಮಗೆ, ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಇವತ್ತು ಬಂದಿದ್ದೀರಿ. ಎಲ್ಲರೂ ಈಗ ಮುಂದೆ ಈಗ ಕಾರ್ಪೊರೇಟರ್ ಚುನಾವಣೆ ಬರುತ್ತೆ. ಅನೇಕ ಜನರು ಯಾರ್ಯಾರು ಕಾರ್ಯಕರ್ತರು ಇದಾರೋ ನನಗೂ ಗೊತ್ತು. ದಾಸರಳ್ಳಿ ಕ್ಷೇತ್ರ ಅಂತೂ ಮಹಿಳೆಯರಾಗಿರ್ಲಿ, ನಮ್ಮ ಸಹೋದರರಾಗಿರ್ಲಿ, ಬಹಳ ಬಹಳ ಪ್ರಾಮಾಣಿಕವಾಗಿ ತಾವು ಕೆಲಸ ಮಾಡ್ತಿದ್ದೀರಿ. ತಮಗೂ ಸಹ ಅವಕಾಶ ಇದೆ ಕಾರ್ಪೊರೇಟರ್ ಆಗಕ್ಕೆ. ಮುಂದೆ 100% ನನಗೆ ನಂಬಿಕೆ ಇದೆ, ತಾವೆಲ್ಲರೂ ಸಹ ನಮ್ಮ ಮಂಜಣ್ಣ ಅವ್ರನ್ನು ಗೆಲ್ಲಿಸ್ತೀರಾ ಅಂತ. ಮತ್ತೊಮ್ಮೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನಾವೆಲ್ಲರೂ ಯಾರ ಮಾತು ಕೇಳಿಸ್ಕೋಬೇಕು ಅಂತ ಕಾಯ್ತಿದೀವಿ. ಡಿಕೆ. ಸೂಪರ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.